ಗುರೂಜಿ ಅಂತ ಕರೆಸ್ಕೊಂಡಿದ್ದ ಈ ಕಮಲಾಕರ್ ಭಟ್ಟ ಗುರೂಜಿಯ ಈ ಕತೆ ಪುರಾಣಗಳು ದಿನ ಕಳೆದಂತೆ ಸೀರಿಯಲ್ ರೀತಿ ಒಂದೊಂದೇ ಹೊರಗೆ ಬರ್ತಲೇ ಇದೆ. ನೋಡಿ, ಬಯಲಾಗ್ತಲೇ ಇದೆ ಭಟ್ಟನ ಕಾಮ ಕನ್ನಿಕೆಯ ಕಾಮ ಪುರಾಣಗಳು. ಸಿಕ್ಕವರ ಜೊತೆಗೆ ಸಂಘ ಮಾಡಿದ್ಲಂತೆ ಈ ಐನಾತಿ ಸುಚಿತ್ರ ಹುಡುಗರನ್ನ ಬೆಳೆಸ್ಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ಲು ಅನ್ನೋ ಸುದ್ದಿ ಈಗ ಬಹಿರಂಗ ಆಗ್ತಾ ಇದೆ. ಪಡ್ಡೆ ಹುಡುಗರಿಗಾಗಿ ತನ್ನ ಹೆಸರನ್ನೇ ಬದಲಿಸ್ಕೊಂಡಿದ್ಲಂತೆ ಸುಚಿತ್ರ ಅಂತ ಏನ್ ಕೇಳ್ತೀರಿ? ಸುರೇಖಾ ಅಂದ್ರೂ ಇವಳೆ. ಸುರೇಖಾ ಅಂತ ಇದ್ದ ತನ್ನ ಹೆಸರನ್ನ ಸುಚಿತ್ರ ಅಂತ ಮಾಡ್ಕೊಂಡಿದ್ದಂತೆ. ಮದುವೆ ಸರ್ಟಿಫಿಕೇಟ್ ನಲ್ಲಿ ಅವಳದ್ದು ಸುರೇಖಾ ಅನ್ನೋ ಹೆಸರಿದೆ. ಆ ಸುರೇಖಾ ನನ್ನ ಅಕ್ಕ ಅಂತ ತನ್ನ ಫೋಟೋವನ್ನೇ ತೋರಿಸ್ತಾ ಇದ್ಲು. ನಾವಿಬ್ರು ಟ್ವಿನ್ಸ್ ಆಗಿದ್ವಿ, ಇಬ್ರು ಕಾಣಿಸೋಕೆ ಸೇಮ್ ಟು ಸೇಮ್ ಇದ್ವಿ, ಆದ್ರೆ ಮದುವೆ ಆಗಿಲ್ಲ ಅಂತ ಹೇಳಕ್ಕೆ. ಅವಳು ಸಾವಿನಪ್ಪಿದ ಬಳಿಕ ಮಕ್ಕಳನ್ನ ನಾನ್ ನೋಡ್ಕೋತಾ ಇದ್ದೀನಿ ಅನ್ಲಂತೆ. ಸ್ವಂತ ಮಕ್ಕಳನ್ನ ನನ್ನ ಮಕ್ಕಳಲ್ಲ, ನನ್ನ ಅಕ್ಕನ ಮಕ್ಕಳು ಅಂತ ಹೇಳ್ಕೊಂಡಿದ್ದಾಳ ಆಕೆ. ಈ ಮಕ್ಕಳಿಗೆ ಮಹೇಶ್ ಅಂತ ಅಪ್ಪ ಇದ್ದಾನೆ, ಬೆಂಗಳೂರಿನಲ್ಲಿ ಇರ್ತಾನೆ, ಅಕ್ಕನ ಮಕ್ಕಳು ಇವ್ರು ಅಂತ ಹೇಳ್ಕೊಂಡು ಬರ್ತಾ ಇದ್ಲು. ನನಗ್ ಮದುವೆ ಆಗಿಲ್ಲ, ಮದುವೆ ಆಗ್ಬೇಕು, ಆದ್ರೆ ಒಳ್ಳೆ ಹುಡುಗರೇ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ ಬೀಳಿಸ್ಕೊಳ್ಳೋಕೆ ಒಂದು ಪ್ಲಾನ್ ಹುಡುಕಿದ್ರು. ಹೀಗೆ ಒಂದೊಂದೇ ರೀಲ್ ಬಿಡ್ತಾ ಇದ್ಲು ಈ ರೀಲ್ಸ್ ಆಂಟಿ ಸುಚಿತ್ರ. ತನ್ನ ಸ್ವಂತ ಮಕ್ಕಳನ್ನ ತನ್ನ ಅಕ್ಕನ ಮಕ್ಕಳು ಅಂತ ಹೇಳ್ಕೊಳ್ತಾ ಇದ್ಲು. ಸುರೇಖಾ, ಸುಚಿತ್ರ, ಏನ್ ಇವಳು ನಿಜವಾದ ಹೆಸರೇನು? ಅಂಡ್ ಮದುವೆಯಾಗಿ ಇಬ್ಬರು ಮಕ್ಕಳಾದ ನಂತರವೂ ಕೂಡ ಈ ಹುಡುಗರ ಜೊತೆಗೆ ಸಂಘ ಸಹವಾಸಕ್ಕೆ ಬೀಳಬೇಕು ಅನ್ನೋ ಆತುರತೆಯಲ್ಲಿ ಹೇಳಬಾರದು ಸುಳ್ಳುಗಳನ್ನೆಲ್ಲ ಹೇಳ್ತಾ ಇದ್ಲು, ಕಟ್ಟಬಾರದು ಕಥೆಗಳನ್ನು ಕಟ್ತಾ ಇದ್ಲು. ಈಕೆಯ ಸ್ಟೋರಿ ಈಕೆ ಇತಿಹಾಸ ಕೆದಕ್ತಾ ಹೋದ್ರೆ ಮಕ್ಕಳು ಇದನ್ನೆಲ್ಲ ಸಹಿಸ್ಕೊಂಡು ಈ ಸುಳ್ಳುಗಳನ್ನ ಕೇಳಿಸ್ಕೊಂಡು ಸ್ವಂತ ಅಮ್ಮನೇ ನನ್ನ ಮಕ್ಕಳಲ್ಲ, ನನ್ನ ಅಕ್ಕನ ಮಕ್ಕಳು ಅಂದ್ಬಿಟ್ರೆ ಆ ಮಕ್ಕಳ ಪಾಡೇನಾಗಿರ್ಬೇಡ. ಕಮಲಾಕರ್ ಭಟ್ಟನ ಜೊತೆಗೆ ಇವತ್ತು ಕಮಲಾಕರ್ ಭಟ್ ಅನ್ನುವ ಆ ಗುರೂಜಿ ಜೈಲಿನ ಕಂಬಿ ನೆನೆಸ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಈ ಸುಚಿತ್ರ. ಈಕೆಯ ಕಥೆಗಳು ಒಂದೊಂದಲ್ಲ ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿರುವ ಹುಡುಗರಿಗೆ ಗಾಳ ಹಾಕ್ತಾ ಇದ್ಲಂತೆ. ಪಡ್ಡೆ ಹುಡುಗರನ್ನ ಬಿಳಿಸ್ಕೊಳ್ಳೋಕೆ ಖತರ್ನಾಕ್ ಐಡಿಯಾ ಮಾಡ್ತಾ ಇದ್ಲಂತೆ. ಚೆನ್ನಾಗಿರೋ ಹುಡುಗರ ಫೋಟೋಗೆ ಮೊದಲು ಕಾಮೆಂಟ್ ಮಾಡ್ತಾ ಇದ್ಲಂತೆ. ಅದಾದ್ಮೇಲೆ ಮೆಸೇಂಜರ್ ಅಲ್ಲಿ ಚಾಟಿಂಗ್ ಶುರು ಮಾಡ್ತಾ ಇದ್ಲಂತೆ. 2 ರಿಂದ 3 ತಿಂಗಳು ಚಾಟಿಂಗ್ ಮಾಡ್ತಲೇ ಆತನ ಆರ್ಥಿಕ ಮೂಲದ ಬಗ್ಗೆ ಮಾಹಿತಿ ಕೆದಕ್ತಾ ಇದ್ಲು. ಓಕೆ, ಹೆಂಗೆ ಫಿನಾನ್ಷಿಯಲಿ ಈ ಪುಣ್ಯಾತ್ಮ ಹೆಂಗಿದ್ದಾನೆ, ನನ್ಗೇನಾದ್ರೂ ಬಳಕೆ ಆಗ್ಬೋದಾ ಅನ್ನೋ ರೀತಿಯಲ್ಲಿ. ಅದಾದ ಬಳಿಕ ಭೇಟಿ ಮಾಡೋಣ ಅಂತ ಕರಿತಾ ಇದ್ಲು, ಪಟಾಯಿಸ್ಕೊಳ್ತಾ ಇದ್ರು. ಇವಳಿಗೆ ಭೇಟಿ ಆದವನು ಇವಳಿಗೆ ಇಷ್ಟ ಆಗ್ಬಿಟ್ರೆ ನೇರವಾಗಿ ಮನೆ ಕರೆದು ಬಿಡ್ತಾ ಇದ್ಲಂತೆ. ಈಕೆಯದ್ದು ಸ್ಟೋರಿ 1-2. ಮದುವೆ ಆಗಿ ಇಬ್ಬರು ಮಕ್ಕಳು, ಅದಾದ್ಮೇಲೆ ನೇರವಾಗಿ ಕಮಲಾಕರ್ ಭಟ್ ಗುರೂಜಿ ಇಲ್ಲ, ಈ ರೀತಿಯಾಗಿಲ್ಲ. ಈ ರೋಡ್ ಮ್ಯಾಪ್ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ಬಂದು ಕೊನೆಯದಾಗಿ ತಳ್ಕಾಕೊಂಡ್ರೆ ದಿಲ್ಲಿ. ಕೋಟಿ ಕುಳ ಕಮಲಾಕರ್ ಭಟ್. ಹಾಗೆ ನೋಡೋದಾದ್ರೆ ಮುಂಚೆ ಕಡ್ಲೆಪುರಿನೇ ಮಾರ್ತಾ ಇರ್ಲಿ, ವಿಳ್ಯದಲ್ಲೇನೆ ಮಾರ್ತಾ ಇರ್ಲಿ, ಬೆಂಗಳೂರಿಗೆ ಬಂದು ಜ್ಯೋತಿಷಿ ಅಂತ ಹೆಸರನ್ನ ತಗೊಂಡು ಟಿವಿ ಚಾನೆಲ್ಗಳಲ್ಲಿ ಕುತ್ಕೊಂಡು ಜ್ಯೋತಿಷ್ಯವನ್ನ ಹೇಳ್ಕೊಂಡು ಮಾಡಿದ್ದು ಲಕ್ಷ ಸಂಪಾದನೆ ಅಲ್ಲ, ಕೋಟಿ ಆಸ್ತಿ, ಕೋಟಿ ಬೆಲೆ ಬಾಳುವ ಆಸ್ತಿ. ಲೇಔಟ್ಗಳಿದಾವೆ ಇವ್ರ ಹೆಸರಲ್ಲಿ. ಗೋಶಾಲೆ ತೆಗಿತೀನಿ ಅಂತ ಇವ್ರ ಹತ್ರ ದಾನ ಅಂತ ಇಸ್ಕೊಳ್ಳೋದು, ತನ್ನ ವೈಯಕ್ತಿಕವಾಗಿ ಬಳಸ್ಕೊಳ್ಳೋದು. ಇವರ ಫಿನಾನ್ಷಿಯಲಿ ಒಂದು ಸ್ಟೇಟಸ್ ನೋಡಕ್ ಹೋದ್ರೆ ಯಾವುದೋ ಒಂದು ಹಂತದಲ್ಲಿದ್ದಾರೆ ಕಮಲಾಕರ್ ಭಟ್. ಅಂಡ್ ಈ ಸುಚಿತ್ರನ ಕತೆ ಇನ್ನೊಂದು ರೀತಿ. ಗಂಡ ಹೊಡಿತಾ ಇದ್ನೋ ಅಥವಾ ಬಡವನೋ ಏನು ತಂದು ಕೊಡ್ತಾ ಇರ್ಲಿಲ್ವೋ, ಊಟ ಹಾಕ್ತಾ ಇದ್ನೋ ಅಥವಾ ಇಲ್ವೋ, ಕಿರುಕುಳ ಕೊಡ್ತಾ ಇದ್ನೋ ಅಥವಾ ಇಲ್ವೋ, ಅದಾದ್ಮೇಲೆ ಏನೋ ಜ್ಯೋತಿಷ್ಯವನ್ನ ಕೇಳಕ್ಕೆ ಕಮಲಾಕರ್ ಭಟ್ ಗುರೂಜಿ ಹತ್ರ ಹೋಗ್ತಾಳೆ. ಅದಾದ್ಮೇಲೆ ಇಬ್ರು ಕೂಡ ಪರಸ್ಪರ ಪರಿಚಯ, ಸ್ನೇಹ, ಆಮೇಲೆ ಪ್ರೀತಿಗೆ ತಿರುಗುತ್ತೆ. ಇಲ್ಲ, ಹಿಂಗಿಲ್ಲ ಇದು. ಈಕೆಗೆ ಕಮಲಾಕರ್ ಭಟ್ ಮುಂಚೆಗೂ, ಈ ಜ್ಯೋತಿಷಿ ಏನಿದ್ದಾರೆ ಕಮಲಾಕರ್ ಭಟ್, ಇವರ ಮುಂಚೆ ಬೇಕಾದಷ್ಟು ಗಂಡು ಮಕ್ಕಳ ಸಹವಾಸ ಇತ್ತು ಅಂತ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಎಸ್ ಕೆ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಒಂದು ಕಡೆ ಈ ಜ್ಯೋತಿಷಿ ಕಮಲಾಕರ್ ಭಟ್ ಅವರ ಇತಿಹಾಸ, ಇನ್ನೊಂದ್ ಕಡೆ ಈ ಸುಚಿತ್ರ, ಇವರಿಬ್ರದ್ದು ದಿನ ಕಳೆದಂತೆ ಧಾರಾವಾಹಿ ತರ ಒಂದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹೊರಗೆ ಬರ್ತಲೇ ಇದೆಯಲ್ಲ. ಸದ್ಯದ ಲೇಟೆಸ್ಟ್ ಅಪ್ಡೇಟ್ ಏನು?
ವಿದ್ಯಾ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದಂಥ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಒಂದು ಕೊಲೆ ಪ್ರಕರಣ. ಅದರಲ್ಲಿ ಏನು ಕಮಲಾಕರ್ ಭಟ್ಟು ಜೊತೆಗೆ ಆತನ ಪ್ರಿಯತಮೆ ಏನು ಸುಚಿತ್ರ ಅಂತಕ್ಕಂಥವ್ರು ಅರೆಸ್ಟ್ ಆಗಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಂಥ ಸಿದ್ದಾಪುರ ಪೊಲೀಸರಿಗೆ ಈ ಸುಚಿತ್ರದ ಒಂದೊಂದೇ ಮುಖವಾಡ ಕಳಚಿ ಬೀಳ್ತಾ ಇದೆ. ಆಕೆ ನಡೆಸಿರ್ತಕ್ಕಂಥ ಕೃತ್ಯಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆ ಹುಡುಗರನ್ನು ಇವರು ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋದು ಸಹ ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಏನು ಕೇವಲ ಕಾಮಕ್ಕೋಸ್ಕರ ತನ್ನ ಪತಿಯನ್ನೇ ದೂರ ಮಾಡಿಕೊಂಡು ಕಮಲಾಕರ್ ಭಟ್ ಜೊತೆ ಸೇರಿಕೊಂಡಂಥ ಸುಚಿತ್ರ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಬೇರೆ ಬೇರೆ ಪಡ್ಡೆ ಹುಡುಗರಿಗೂ ಸಹ ಗಾಳ ಆಗ್ತಾಯಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರೀಲ್ಸ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ರೀತಿಯಾಗಿ ಆ್ಯಕ್ಟಿವ್ ಆಗಿದ್ದಂಥ ಸುಚಿತ್ರ ತನ್ನ ಮಕ್ಕಳನ್ನೇ ತನ್ನ ಅಕ್ಕನ ಮಕ್ಕಳು ಅಂತ ಹೇಳಿ ನಂಬಿಸಿ ನನಗಿನ್ನೂ ಮದುವೆ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಳ್ಳೆ ಅಂದರೆ ಪಡ್ಡ ಹುಡುಗರಿಗೆ ಇವರು ಗಾಳ ಆಗ್ತಾ ಇದ್ದಂಥ ಸಂಗತಿ ಈಗ ಬೆಳಕಿಗೆ ಬಂದಿದೆ. ಇಲ್ಲಿ ತನ್ನ ಅಕ್ಕನ ಮಗ ಏನು ಗಂಡ ಏನಿದ್ದಾರೆ ಆತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾನೆ. ಜೊತೆಗೆ ಆತನ ಆಕೆಯ ಮಕ್ಕಳನ್ನು ಸಹ ನಾನೇ ನೋಡ್ಕೊಳ್ತಾ ಇದ್ದೀನಿ. ವಿದ್ಯಾಭ್ಯಾಸ ಇರ್ಬೋದು, ಅವ್ರಿಗೆ ಬೇಕಾದಂಥ ಊಟ ಉಪಚಾರ ಇರ್ಬೋದು, ಇವೆಲ್ಲವನ್ನೂ ಸಹ ನಾನೇ ನೋಡ್ಕೊಳ್ತಾ ಇದ್ದೀನಿ. ನನಗೆ ಇನ್ನೂ ಮದುವೆ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿಕೊಂಡು ಒಳ್ಳೊಳ್ಳೆ ಹುಡುಗರನ್ನು ಈಕೆ ತನ್ನ ಗಾಳವನ್ನು ಬೀಸಿ ತನ್ನ ಬಲೆಗೆ ಬೀಳ್ಸ್ಕೊಳ್ತಾ ಇದ್ಲು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸಮಸ್ಯೆಯನ್ನು ಹೇಳ್ಕೊಂಡು ಹೋದಂಥ ಕಮಲಾಕರ್ ಭಟ್ ಅವರನ್ನು ಸಹ ಇದೇ ರೀತಿಯಾಗಿ ಹೇಳ್ಕೊಂಡಿರ್ತಾಳೆ. ಹೀಗಾಗಿ ಆತನು ಸಹ ನಂಬಿ ಈಕೆಯ ಒಂದು ಮಾತುಗಳನ್ನು ನಂಬಿ ಈಕೆಯ ಜೊತೆಗೆ ಬಿದ್ದಿರ್ತಾನೆ. ಆದರೆ ಅದೇ ಇವತ್ತು ಆತ ಕಮಲಾಕರ್ ಕಂಬಿ ಹಿಂದೆ ಸೇರೋದಕ್ಕೆ ಕಾರಣ ಆಗುತ್ತೆ. ಇನ್ನು ಇಲ್ಲಿ ಈತನಕ್ಕೆ ಯಾವ ರೀತಿಯಾಗಿ ಅಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ನಲ್ಲಿ ಒಳ್ಳೊಳ್ಳೆ ಹುಡುಗರಿಗೆ ಫ್ರೆಂಡ್ಸ್ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ರು. ನನಗಿನ್ನು ಅನ್ಮ್ಯಾರಿಡ್ ಅಂತ ಒಂದು ಲಿಂಕ್ ಆಗ್ತಾಯಿದ್ರು. ಜೊತೆಗೆ ತನ್ನ ಬಳಿ ಇರ್ತಕ್ಕಂಥ ಇವರ ಮಕ್ಕಳ ಫೋಟೋಗಳು ಇಟ್ಕೊಂಡು ಇವರು ನನ್ನ ಸೋದರಿಯ ಮಕ್ಕಳು, ನಾವಿಬ್ಬರು ನೋಡೋದಕ್ಕೆ ಒಂದೇ ಥರ ಇದ್ದೀವಿ, ಆಕೆಯ ಗಂಡ ಬೆಂಗಳೂರಿನಲ್ಲಿದ್ದಾನೆ, ಹಾಗಾಗಿ ಆಕೆ ಸಂಪೂರ್ಣ ಜವಾಬ್ದಾರಿ ನಾನೇ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ನಂಬಿಸಿ ಈಕೆ ಏನು ಕೆಲವೊಂದು ಹುಡುಗರನ್ನು ಬಲೆಗೆ ಬೀಳಿಸುವಂಥ ಒಂದು ಟ್ರ್ಯಾಪ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಈಗ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್.